ಮಾಡಿರೋ ಎಡವಟ್ಟು ಅದನ್ನೇ ಈಗ BMRC ಮೆಟ್ರೋ ದರದ ವಿಚಾರದಲ್ಲಿ ತುಪ್ಪ ಸವರಿದಿದೆ BMRC 100% ಯಾವ ಅನುಮಾನನೂ ಬೇಡ. ಮೆಟ್ರೋ ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಯಾವುದೇ ಬದಲಾವಣೆನೇ ಮಾಡಿಲ್ಲ. 100ಕ್ಕಿಂತ ಮೇಲ್ಪಟ್ಟ ಪ್ರಯಾಣ ದರ ಇದ್ದಾಗ 100ರ ಆಸುಪಾಸಿನಲ್ಲಿರುವಂಥ ಪ್ರಯಾಣ ದರದಲ್ಲಿ ಮಾತ್ರ ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ. ಕಿಲೋಮೀಟರ್ ಮತ್ತು ಸ್ಟೇಜ್ ಪರಿಗಣಿಸಿ ದರ ಪರಿಷ್ಕರಣೆಯನ್ನ ಮಾಡ್ತಾರಂತೆ. ನಾಳೆಯಿಂದ ಪರಿಷ್ಕೃತ ದರ ಜಾರಿ ಅಂತಿದ್ದಾರೆ. ಈ ಎಲ್ಲ ಬೋಗಸ್ಸು, ಸುಮ್ಮನೆ ಏನೋ ಮಾಡಬೇಕು ಕಾಟಾಚಾರಕ್ಕೆ ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಸಂಸದರು ಇದಾರೋ ಇಲ್ವೋ, ಕಿವಿ ಕೇಳಿಸ್ಕೊಳ್ಳಲ್ವೋ, ಅಥವಾ ಜನರ ಪರವಾಗಿದ್ದಾರೋ ಇಲ್ವೋ, ವೋಟ್ ಹಾಕ್ಸ್ಕೊಳಕ್ ಮಾತ್ರ ಕೈ ಮುಕ್ಕೊಂಡು ಬರ್ತಾರೆ ಎಲ್ಲರೂ. ಇದಕ್ಕೆ ಮಾತ್ರ ಕೇಳಿಸ್ಕೊಳಕ್ ಹೋಗ್ಬೇಡಿ. Call this meeting to discuss some points and also clarify some issues. ಯಾಕಂತ ಹೇಳಿಬಿಟ್ರೆ it is important for us to mention how the organization does its work and ನಾವು ಯಾವ ರೀತಿಯಿಂದ ನಾವು ಮೆಟ್ರೋ ಅವ್ರನ್ನ ನಡೆಸ್ತಾ ಇದ್ದೇವೆ ಮತ್ತು ಹೌ ದ ಫೇರ್ ಫಿಕ್ಸೇಷನ್ ಆಲ್ಸೋ ಟೇಕ್ಸ್ ಪ್ಲೇಸ್. ತಮಗೆಲ್ಲ ಗೊತ್ತಿದ್ದ ಪ್ರಕಾರ ಮೆಟ್ರೋ has been in existence since 2010 and ಕನ್ನಡದಲ್ಲಿ ಹೇಳ ಓಕೆ. ಮೆಟ್ರೋ ಕನಿಷ್ಠ 15 ವರ್ಷದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಈಗ ಇಟ್ ಈಸ್ ಫೇರ್ ಫಿಕ್ಸೇಷನ್ ಮಾಡಬೇಕಾದ್ರೆ ನಾವು ಕನಿಷ್ಠ ಒಂದು 4-5 ವರ್ಷದಿಂದ ನಾವು ಈ ಫೇರ್ ಫಿಕ್ಸೇಷನಿಗೆ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಮಾಡಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡಿಬಿಟ್ಟು ಫೇರ್ ಫಿಕ್ಸೇಷನ್ ಆಗಿಬಿಟ್ಟಿದೆ. ನಾವು ದ ಆ್ಯಕ್ಟ್ ಏನು ಮಾಡಿತ್ತು, ಇಟ್ ಈಸ್ ಅಪ್ಲಿಕಬಲ್ ಫಾರ್ ಆಲ್ ದ ಮೆಟ್ರೋ ಆ್ಯಕ್ಟ್ಸ್, ಆಲ್ ಮೆಟ್ರೋಸ್. ಸೊ ಅದರ ದಾರಿಯಿಂದಲೇ ಈಗಾಗಲೇ ಫೇರ್ ಫಿಕ್ಸೇಷನ್ ಕಮಿಟಿ ಅವರು ರಿಪೋರ್ಟ್ ಪ್ರಕಾರ ನಾವು ಈಗ ಫೇರ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಕನಿಷ್ಠ ಲಾಸ್ಟ್ ಸಂಡೇಯಿಂದ ನಾವು ಅದನ್ನು ದರ ಫಿಕ್ಸ್ ಮಾಡುವಾಗ ಸಾಕಷ್ಟು ಕೇಸಸ್ನಲ್ಲಿ ನಮಗೆ ಮಾಹಿತಿ ಏನು ಬಂದಿತ್ತು ಅಂತ ಹೇಳಿಬಿಟ್ರೆ, ಸ್ವಲ್ಪ ರೇಟ್ಸ್ನಲ್ಲಿ ಎಬ್ನಾರ್ಮಲ್ ಇನ್ಕ್ರೀಸ್ ಆಗಿದೆ, ಸ್ವಲ್ಪ ಕೇಸಸ್ನಲ್ಲಿ ಸ್ಟೇಜ್ ಜಂಪಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿತ್ತು. ಕೆಲವು ಜನರು ಸೋಷಿಯಲ್ ಮೀಡಿಯಾನಲ್ಲಿ ಸಹ ತಮ್ಮ ಹಳೆ ಟಿಕೆಟ್ ಮತ್ತು ಹೊಸ ಟಿಕೆಟ್ ಕೊಟ್ಟಿದ್ದೇವೆ. ನಾವು ಮಾಡುವಾಗ ನಾವು ಫೇರ್ ಮ್ಯಾಟ್ರಿಕ್ಸ್ ಮಾಡ್ತಾ ಇರ್ತೀವಿ. ಆ ಫೇರ್ ಮ್ಯಾಟ್ರಿಕ್ಸ್ ಆಧಾರದಲ್ಲಿ ನಾವು ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ನಾನು ಜಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಇದ್ದೆ, ಬೇರೆ ರಾಜ್ಯಗಳಲ್ಲಿರುವಂಥ ಪರಿಸ್ಥಿತಿಗಳನ್ನು ನೋಡ್ಕೊಳ್ತಾ ಇದ್ದೆ. ನೋಡಿ, ಮುಂಬೈಯಲ್ಲಿ 42 ಕಿಲೋಮೀಟರ್ಗಳಿಗಿಂತಲೂ ಕೂಡ ಹೆಚ್ಚಿನ ಮೇಲ್ಪಟ್ಟಿರುವಂಥದ್ದು ಯಾವುದಕ್ಕೆ ಆದರೂ ₹80 ಮ್ಯಾಕ್ಸಿಮಮ್ ದರ ಇದೆ ಪವಿತ್ರ, ₹80. ಇನ್ನೊಂದು ಕಡೆಗೆ ದೆಹಲಿ ಕಂಪೇರ್ ಮಾಡಿದ್ರೆ 32 ಕಿಲೋಮೀಟರ್ ಮೇಲ್ಗಡೆ ಇರುವಂಥದ್ದು ₹60 ಇದೆ. ನಮ್ಮದು 25 ಕಿಲೋಮೀಟರ್ಗಿಂತಲೂ ಮೇಲ್ಪಟ್ಟಿದೆ, ₹90 ಇದೆ. ಹೈಯೆಸ್ಟ್ ಇನ್ ಇಂಡಿಯಾ. ನಮ್ಮದು ಇಡೀ ದೇಶದಲ್ಲಿ ಮೆಟ್ರೋ ದರ ಏರಿಕೆ ಅತಿ ಹೆಚ್ಚಾಗಿರುವಂಥದ್ದು ಬೆಂಗಳೂರಿನಲ್ಲಿ. ಯಾಕೆ BMRCಯಲ್ಲಿ ಕಣ್ಣಾ ಮುಚ್ಚಾಲೆಯನ್ನು ಆಟ ಆಡ್ತಾ ಇದ್ದಾರೆ? ಇದು ಮೂಗಿಗೆ ತುಪ್ಪ ಸವರೋದು ಅಲ್ಲ, ಜಸ್ಟ್ ದೂರದಿಂದ ವಾಸನೆ ನೋಡಿಬಿಟ್ಟು ಕಳಿಸೋ ಕೆಲಸ ಮಾಡಿದ್ದಾರೆ ಅವರು. ₹30 ಜಾಸ್ತಿ ಮಾಡಿಬಿಟ್ಟು ₹10 ಇಳಿಕೆ ಮಾಡ್ತಾ ಇದೀವಿ ನೋಡಿ ಅಂತ ಹೇಳ್ಬಿಟ್ಟು ಡ್ರಾಮಾ ಮಾಡ್ತಾ ಇರೋಂಗಿದೆ ಇದು, ಅಲ್ವಾ? ಅರುಣ್, ಈಗ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಜನ ಬಹುಶಃ ಶ್ರೀಮಂತರೇನೋ ಅಂತ ಇವರು ಭಾವಿಸ್ತಂಗಿದೆ. ಆ ಪರಿಯಾಗಿ ಎಲ್ಲರೂ ಕೂಡ ಲೂಟಿಗೆ ಇಳಿದಿದ್ದಾರೆ. BMRCಯಲ್ದಂತೂ ನಿಜಕ್ಕೂ ಕೂಡ ಯಾವ ರೀತಿ ಅಂದರೆ ಅರುಣ್, ಅವ್ರು ಹೇಳಿರುವಂಥದ್ದು 47%, 50 ಮ್ಯಾಕ್ಸಿಮಮ್ 50 ಅಂತ ಇಟ್ಕೊಳ್ಳೋಣ. ಆದರೆ ಆಗ್ತಾ ಇರುವಂಥದ್ದು 100% ಅಷ್ಟು ಏರಿಕೆ. ಸರಿ, ಓಕೆ, ತಪ್ಪಾಗಿದೆ ಅಂತ ಒಪ್ಕೊಳ್ತಾ ಅಂದರೆ ಅದು ಇಲ್ಲ, ಅದಕ್ಕೂ ಕೂಡ ಕಾರಣಗಳು. ಇವತ್ತು ಸುದ್ದಿಗೋಷ್ಠಿಯಲ್ಲೂ ಕೂಡ ಅದೇ ರೀತಿ ಆಯಿತು. ಸೊ ಪಬ್ಲಿಕ್ ಟಿವಿ ಸತತವಾಗಿ ಅವ್ರನ್ನ ಪ್ರಶ್ನೆ ಮಾಡಿರುವಂಥದ್ದು ಈ ದರ ಹೇಗಾಯಿತು ಅನ್ನುವಂಥದ್ದು. ಸರಿ, ಅವರು ತಾಂತ್ರಿಕವಾಗಿರುವಂತಹ ಒಂದಿಷ್ಟು ಕಾರಣಗಳನ್ನು ಕೊಟ್ಟರು. ಈಗ 100% ಆಗಿರುವಂಥದ್ದನ್ನು 47% ಅಂತ ಏನು ಫಿಕ್ಸ್ ಮಾಡಿದ್ದೀರಾ, ಅದಕ್ಕೆ ಫಿಕ್ಸ್ ಆಗಿ ಮತ್ತೆ ದರ ಪರಿಷ್ಕರಣೆ ಮಾಡ್ತಾರಾ ಅಂತ ಕೇಳಿದರೆ ಅದೂ ಕೂಡ ಇಲ್ಲ. ಅವರು ಹೇಳ್ತಾ ಇರುವಂಥದ್ದು ಎಲ್ಲೆಲ್ಲಿ ಈಗ 100% ಆಗಿದೆ, 90% ಆಗಿದೆ, ಆ ರೀತಿಯ ದರ ಏನಿದೆ ಅದನ್ನು ಕೊಂಚ ಕಡಿಮೆ ಮಾಡ್ತೀವಿ, 30% ಅಷ್ಟು ಇಳಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 100%ಇಂದ 30% ಇಳಿಕೆ ಮಾಡಿದಾಗ ಅರುಣ್ ಎಗೇನ್ 70% ಬರ್ಡನ್ ಆಗುತ್ತೆ. ಮತ್ತದೇ ಪಬ್ಲಿಕ್ಸು ಮತ್ತಷ್ಟು ದರವನ್ನು ಪೇ ಮಾಡಬೇಕಾಗುತ್ತೆ. ಕಡಿಮೆ ಅಂತರದಲ್ಲಿ
ಮೆಟ್ರೋ ಪ್ರಯಾಣ ಯಾರೆಲ್ಲ ಹೋಗ್ತಾ ಇದ್ದಾರೋ ಅವರಿಗೆ ನಿಜಕ್ಕೂ ಕೂಡ ಹೊರೆ ಆಗ್ತಾ ಇದೆ. ಸ್ಟೇಜ್ ಬೈ ಸ್ಟೇಜ್ನ ದರವನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ BMRCL ಅವರು ಹೇಳ್ತಾ ಇದ್ದಾರೆ. ಆದರೆ ಪರಿಷ್ಕರಣೆ ಮಾಡಬೇಕಾಗಿರುವಂಥದ್ದು ಕನಿಷ್ಠ 10 ರೂಪಾಯಿಂದ ಗರಿಷ್ಠ 90 ರೂಪಾಯಿ ಏನಿಟ್ಟಿದ್ದಾರಲ್ಲ, ಅದರಲ್ಲಿ ಏನಾದರೂ ಕೊಂಚ ಬದಲಾವಣೆ ಮಾಡಿದ್ರೆ ಅದು ಲಾರ್ಜ್ ನಂಬರ್ಸ್ನಲ್ಲಿ ಪ್ರಯಾಣಿಕರಿಗೆ ಹೆಲ್ಪ್ ಆಗುತ್ತೆ. ಆದರೆ ಈಗ ಮಾಡ್ತಾ ಇರುವಂತಹ ದರ ಪರಿಷ್ಕರಣೆ ಏನಿದೆ ಅದು ತುಂಬ ಕಡಿಮೆ ಜನರಿಗೆ ರೀಚ್ ಆಗುವಂತಹ ದರ ಪರಿಷ್ಕರಣೆ. ಸೊ ಏನೋ ಹೇಳಿದ್ದಾರೆ, ಮಾಧ್ಯಮದಲ್ಲಿ ನಿರಂತರವಾಗಿ ಸುದ್ದಿ ಬಿತ್ತರ ಆಗ್ತಾ ಇದೆ. ಇನ್ನೊಂದು ಕಡೆಗೆ CM ಕೂಡ ಸೂಚನೆ ಕೊಟ್ಟಿದ್ದಾರೆ. ಇವೆಲ್ಲದರಿಂದ ಪಾರಾಗೋದಕ್ಕೆ, ಬೀಸೋದೊಣ್ಣೆಯಿಂದ ತಕ್ಷಣ ಪಾರಾಗೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಯಾವ ರೀತಿ ಅಂದ್ರೆ ಸೇಫ್ ಗೇಮ್ ಅನ್ನ BMRCL ಅವರು ಆಡ್ತಾ ಇದ್ದಾರೆ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟ ಆಗ್ತಾ ಇದೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.